ಎಐ ಬಳಸಿ ಗ್ರಾಹಕರ ಡಾಟಾ ಸಂಗ್ರಹ. ಅಮೆಜಾನ್ ಮತ್ತು ಮೆಟಾ ಪ್ಲಾಟ್ಫಾರ್ಮ್ನ ಮಾರ್ಕೆಟಿಂಗ್ ಸಂಸ್ಥೆಗೆ ಸಂಬಂಧಿಸಿರುವ 2 ಕಂಪನಿಗಳು ಈ ವಿಚಾರಕ್ಕೆ ಹೆಚ್ಚು ಗಮನ ಹರಿಸಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಗ್ರಾಹಕರು ಮಾತನಾಡುವುದನ್ನು ಕದ್ದಾಲಿಸುತ್ತಿವೆ. ಆ ಮೂಲಕ ಮೆಟಾ ಪ್ಲಾಟ್ಫಾರ್ಮ್ ತನ್ನ ಒಪ್ಪಂದವನ್ನು ಉಲ್ಲಂಘಿಸಿ ಬಳಕೆದಾರನ ನಂಬಿಕೆಗೆ ಮೋಸ ಮಾಡುತ್ತಿದೆ ಎನ್ನುವ ಆರೋಪ ಕೇಳಿಬರುತ್ತಿದೆ. ಆದರೆ ಮಾರ್ಕೆಟಿಂಗ್ ಏಜೆನ್ಸಿ ಜೊತೆಗಿನ ಡೇಟಾ ಗೌಪ್ಯತೆ ಬಯಲು ಮಾಡುವ ವಿಚಾರದಲ್ಲಿ ತನ್ನ ಪಾತ್ರವಿಲ್ಲ ಎಂದು ಅಮೆಜಾನ್ ಸ್ಪಷ್ಟಪಡಿಸಿದೆ. ಬಳಕೆದಾರರ ಡೇಟಾ ರಕ್ಷಿಸುವ ಮಾನದಂಡವನ್ನು ಎತ್ತಿ ಹಿಡಿಯುವಂತೆ ಹೇಳಿದೆ. ಒಂದು ವೇಳೆ ಈ ನಿಯಮವನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾರ್ಕೆಟಿಂಗ್ ಸಂಸ್ಥೆಗಳಾದ ಗೂಗಲ್ ಮತ್ತು ಫೇಸ್ಬುಕ್ಕಿಗೆ ಎಚ್ಚರಿಸಿದೆ. ಏನೇ ಆಗಲಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಲ್ವಾ? ಇಲ್ಲಿ ಏನೋ ಗೋಲ್ಮಾಲ್ ನಡೀತಿದೆ ಅನ್ನೋದು ಪಕ್ಕ. ಹಾಗಾಗಿ ಇನ್ಮುಂದೆ ನೀವು ಫೋನಲ್ಲಿ ಮಾತನಾಡುವ ಮೊದಲು ಏನಾದರೂ ಮಾಹಿತಿಯ ಕುರಿತು ಹುಡುಕೋ ಮುನ್ನ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಒಳಿತು. ಅಕ್ಷತಾ ಹೆಗ್ಡೆ, ವಿಜಯ ಟೈಮ್ಸ್, ಬೆಂಗಳೂರು.